ಇಲ್ಲಿವರೆಗೂ ಬಂದಿದ್ದೀರಾ, ಕನಿಷ್ಠ ಊಟ ಮಾಡದೆ ಹೋದ್ರೆ ನಿಮ್ ಯಜಮಾನ್ರು ಮತ್ತೆ ಮಗ ಏನ್ ಅನ್ಕೋತಾರೋ ಏನೋ. ಪರವಾಗಿಲ್ಲ ಅಮ್ಮ, ನಾನ್ ಮನೆಗೆ ಹೋಗಿ ಊಟ ಮಾಡ್ತೀನಿ. ಇಲ್ಲಮ್ಮ, ಊಟ ಮಾಡ್ಕೊಂಡೇ ಹೋಗಿ. ನಮ್ಮ ಮನೆಗೆ ಯಾರೇ ಅತಿಥಿಗಳು ಬಂದ್ರು ಊಟನ ಮಾಡ್ಕೊಂಡು ಹೋಗ್ಲೇಬೇಕಮ್ಮ. ಅಯ್ಯೋ ಅಣ್ಣ, ನಿಮ್ಗ್ಯಾಕ್ ಶ್ರಮ? ನಾನ್ ಮನೆಗೆ ಹೋಗಿ ಮಾಡ್ತೀನಿ. ಇದ್ರಲ್ಲಿ ಶ್ರಮ ಏನಿದೆ ಅಕ್ಕ? ಚಿಟ್ಕೆ ಹೊಡೆಯೋತ್ತಾಗ ಅಡ್ಗೆ ಮಾಡ್ಬಿಡ್ತೀವಿ. ಅದೇನ್ ಪದ್ಮ, ನಿಜವಾದ ವಿಷಯನ ಮರ್ತ್ ಹೋದ್ಯಾ? ಪೂಜೆ ಮುಗಿಯೋವರೆಗೂ ಊಟ ಮಾಡಬಾರ್ದಲ್ವಾ? ಪೂಜೆ ಕೂಡ ಎಷ್ಟೊತ್ತಾಗುತ್ತೆ, ಎಲ್ಲ ಸಿದ್ಧವಾಗಿದೆ. ಏನಂತೀಯಮ್ಮ? ದೇವ್ರ ಪೂಜೆಲ್ ಕೂತ್ಕೊಳ್ಳೋ ಭಾಗ್ಯ ಸಿಕ್ಕಿದ್ರೆ ಯಾರ್ ಬೇಡ ಅಂತಾರೆ. ನಾನ್ ಮಾತ್ರನೇ ಅಲ್ಲ, ನನ್ ಮಗನೂ ಬರಕ್ ಹೇಳ್ತೀನಿ. ಅವನು ರಾಜಲಕ್ಷ್ಮಿನ ನೋಡ್ದಾಗುತ್ತೆ, ಮಾತಾಡ್ಸ್ದಾಗೂ ಆಗುತ್ತೆ. ಹಾಗಾದ್ರೆ ಭಾವನವ್ರನ್ನು ಹೀಗೆ ಬರಕ್ ಹೇಳಿ ಅಕ್ಕ. ಸರಿ. ಹೇಳಮ್ಮ. ನಿಮ್ ಮಾವ ಇಲ್ಲೇ ಊಟ ಮಾಡಿ ಅಂತ ಹೇಳ್ತಿದ್ದಾರೆ. ನೀನು ಬಾ, ಇಬ್ರು ಇಲ್ಲೇ ಊಟ ಮಾಡೋಣ. ಕೆಲಸದಲ್ಲಿದ್ದೀನಮ್ಮ. ಆದರೆ ನಾನು ಬಂದ್ರೆ ಚೆನ್ನಾಗಿರುತ್ತಾ? ಅಲ್ಲ ಕಣೋ, ನಿಮ್ ಮಾವನವ್ರು ಕರೀತಾ ಇದ್ದಾರೆ, ಬರ್ಬೇಕಲ್ವಾ? ಮಾವ ಕರೆದ್ರಾ? ಹಾ ಹೌದು. ರಾಜಲಕ್ಷ್ಮಿ ಇದ್ದಾಳಮ್ಮ? ಇದ್ದಾಳೆ ಕಣೋ, ನಿನ್ಗೋಸ್ಕರನೇ ಒಂದ್ ಹನಿ ನೀರ್ ಕೂಡ ಕುಡಿದೆ ವ್ರತ ಮಾಡ್ತಿದ್ದಾಳೆ. ನೀನ್ ಬಂದು ಅವಳ ಹತ್ರ ಮಾತಾಡು, ಇಬ್ರು ಊಟ ಮಾಡ್ಕೊಂಡು ಹೋಗೋಣ. ಸರಿ ಅಮ್ಮ, ಈಗಲೇ ಬರ್ತೀನಿ. ಏಯ್, ಹಾಗೆ ನಿಮ್ಮ ಅಪ್ಪನ್ ಕೂಡ ಕರ್ಕೊಂಡ್ ಬಾ. ನನ್ ಮಗ ನಮ್ಮ ಯಜಮಾನ್ರು ಇಬ್ರು ಬರ್ತಾ ಇದ್ದಾರೆ. ಒಳ್ಳೇದು. ಚಿಕ್ಕಮ್ಮ, ಚಾರು ಚೆನ್ನಾಗಿದ್ಯಾ ಚಿಕ್ಕಮ್ಮ? ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಹೇಗೆ ಚೆನ್ನಾಗಿದ್ದಾರೆ? ಪ್ರಯಾಣ ಎಲ್ಲ ಚೆನ್ನಾಗಿತ್ತು? ಚೆನ್ನಾಗಿತ್ತು. ಇಲ್ಲೋಡು, ದೊಡ್ಡವ್ರ ಆಶೀರ್ವಾದ ತಗೋ, ಮದ್ವೆ ಸುಸೂತ್ರವಾಗಿ ನಡೆಯುತ್ತೆ. ಆಶೀರ್ವಾದ ಮಾಡಿ ಅಜ್ಜಿ. ಚೆನ್ನಾಗಿರಮ್ಮ. ಅಂದ್ರೆ ದೊಡ್ಡೋರ್ ಆಶೀರ್ವಾದ ಮಾಡುವವರೆಗೂ ಮದ್ವೆ ನಡೀತೆ ಅನ್ನೋ ನಂಬಿಕೆ ಇಲ್ವಾ? ಶಿವರಾಮ್, ದೊಡ್ಡೋರ ಆಶೀರ್ವಾದ ಇರ್ಬೇಕು ಅಂತ ಪಾರ್ವತಿ ಉದ್ದೇಶ. ಏನಮ್ಮ ಚಾರು, ನಿಮ್ಮಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಹಾ ಚೆನ್ನಾಗಿದ್ದಾರೆ ಅಜ್ಜಿ. ಚಾರು, ಏನ್ ಇಲ್ಲಿಗೆ ಬಂದ್ಬಿಟ್ಟೆ? ಅದೇನತ್ತೆ, ನೀವು ನಿಮ್ ಗಂಡನ್ಗೋಸ್ಕರ ಉಪವಾಸ ಇದ್ದು ಪೂಜೆ ಮಾಡ್ತಾ ಇದ್ದೀರಾ ಅಲ್ವಾ? ನಾನು ಕೂಡ ನನ್ ಗಂಡ ಆಗೋನ್ಗೋಸ್ಕರ ಉಪವಾಸ ಇದ್ದು ನಿಷ್ಠೆಯಿಂದ ಪೂಜೆ ಮಾಡ್ಬೇಕಲ್ವಾ? ಪೂಜೆ ಮುಗಿತಿದ್ದ ಹಾಗೇನೆ ಸೀನಮ್ಮ ಅವನಿಗೆ ನಮಸ್ಕಾರ ಮಾಡಿ ಉಪವಾಸನ ನಿಲ್ಲಿಸ್ಬಿಡ್ತೀನಿ. ಹೇಗಿದೆಯಮ್ಮ ಚಾರು? ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಮಾವ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಾರು. ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದೆ ಮಾವ. ನಾನು ಕೂಡ ನಿನಗೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲೋಡು, ಪಾಯಸ ಕೂಡ ತಂದಿದ್ದೀನಿ. ಸೀನು, ಚಾರುಗೆ ನೀನಂದ್ರೆ ತುಂಬಾ ಪ್ರೀತಿ ಕಣೋ. ಅದಕ್ಕೆ ನಿನಗೋಸ್ಕರ ಉಪವಾಸ ಇದ್ದು ಪೂಜೆ ಮಾಡ್ತೀನಿ ಅಂತಿದ್ದಾಳೆ. ಹೌದೌದು, ಅವಳ ಪ್ರೀತಿ ಎಲ್ರಿಗೂ ಕಾಣಿಸುತ್ತೆ, ಆದ್ರೆ ನನ್ ಪ್ರೀತಿನ ಆದ್ಯನ ಕಾಣಿಸ್ತಿಲ್ಲ. ಇವಾಗ ಇವಳು ಬಂದ್ಲಲ್ಲ, ನನ್ನ ಮತ್ತೆ ಆದ್ಯನ್ ಮಧ್ಯೆ ಒಂದು ಗೋಡೆ ಕಟ್ತಾಳೆ. ಅಲ್ ನೋಡಿ, ನನ್ ಮಗ ಬಂದ್ಬಿಟ್ಟ. ಅಮ್ಮ, ರಾಜಲಕ್ಷ್ಮಿ ಎಲ್ಲಿ? ಇಲ್ಲಿ ನೋಡು, ನಿನ್ಗೋಸ್ಕರ ರೆಡಿಯಾಗಿ ಬಂದಿದ್ದಾಳೆ.
ಆದ್ಯಾ ನೀನು ಕೂಡ ಪೂಜೆ ಮಾಡ್ತಿದ್ಯಮ್ಮ? ಹೌದಮ್ಮ, ಆದ್ಯಾನು ಪೂಜೆ ಮಾಡ್ತೀನಿ ಅಂತಿದ್ದಾಳೆ. ಒಳ್ಳೇದೇ ಅಲ್ವಮ್ಮ. ಮದ್ವೆ ಆಗಿರೋರು ಗಂಡನಿಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾರೆ, ಮದ್ವೆ ಆಗ್ದಿರೋರು ಒಳ್ಳೆ ಗಂಡ ಸಿಕ್ಲಿ ಅಂತ ಪೂಜೆ ಮಾಡ್ತಾರೆ. ಆದ್ಯ, ನೀನು ಒಳ್ಳೆ ಗಂಡನಿಗೋಸ್ಕರ ಪೂಜೆ ಮಾಡ್ತಿದ್ಯಾ? ಹಾಗೇನಿಲ್ಲ, ನಾನು ಪೂಜೆ ಮಾಡ್ತಿರೋದು ರಾಜಲಕ್ಷ್ಮಿಗೋಸ್ಕರ. ಇದನ್ನ ತಗೊಂಡ್ ಬರೋದೇನೋ ತಗೊಂಡ್ ಬಂದೆ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ವೇ, ಎಲ್ಲಿ ಮಾರ್ಬೇಕು ಅಂತ ಕೂಡ ಗೊತ್ತಾಗ್ತಿಲ್ವೇ. ದೇವಸ್ಥಾನದಲ್ಲಿ ಮುಡಿ ಕೊಟ್ಟವ್ರಿಗೆ ಮಾರಿದ್ರೆ ಹೇ ಭಗವಂತ, ನೀನೇನಾದ್ರು ದಾರಿ ತೋರಿಸ್ಬೋದಲ್ವಾ? ಓ, ಏನ್ ಬೇಕು ಹೇಳಿ, ಏನ್ ಹುಡುಕ್ತಿದ್ದೀರಾ? ನಿಮ್ ಯಜಮಾನ್ರ ಇಲ್ವಾ? ಇಲ್ಲ. ಹಾ, ಹೌದು, ನಿಮ್ ಶಾಪಲ್ಲಿ ಹೇರ್ ಎಕ್ಸ್ಟೆನ್ಷನ್ ಸಿಗುತ್ತಾ? ಇಲ್ಲ, ನಮ್ಮ ಹತ್ರ ಸಿಗಲ್ಲ. ಹೋಗ್ಲಿ, ತಗೋತೀರಾ? ಬೇಡ ನಮ್ಗೆ. ಅದೇನಮ್ಮ ಇಷ್ಟೊಂದು ನೇತಾಕಿದ್ದೀರಾ, ಹೇರ್ ಎಕ್ಸ್ಟೆನ್ಷನ್ ಕೂಡ ನೇತಾಕಿದ್ರೆ ಚೆನ್ನಾಗಿ ವ್ಯಾಪಾರ ಆಗತ್ತಲ್ವಾ ನಿಮ್ಗೆ? ನಾವು ಮಾರಲ್ಲ ಅದನ್ನ. ಹೋಗ್ಲಿ, ಅದು ನೇತಾಕಿಲ್ಲ ಅಂದ್ರೆ ನೋಡಿ, ಇಂಥ ಡಬ್ಬಿಲಿಟ್ಟು ಮಾರ್ಬೋದಲ್ವಾ? ನಮಗ್ ಬೇಡ ರೀ ಅದು. ಎಲ್ಲನೂ ಮಾರ್ಬೇಕಮ್ಮ. ಏಯ್, ಏನಿದು ಗೋಲಿ ತರ ಇದೆ, ಏನಿದು? ಅದೆಲ್ಲ ಹಂಗೆ ಇರೋದು, ಇಲ್ಲಿ ಕೊಡಿ. ಮೊನ್ನೆ ನನಗೊಬ್ಬ ಕೇಳ್ದ ಹೇರ್ ಎಕ್ಸ್ಟೆನ್ಷನ್ ಎಲ್ಲಿ ಸಿಗುತ್ತೆ ಅಂತ. ಒಬ್ರಲ್ಲ 3 ಜನ. ನಾನ್ ನಿಮ್ ಶಾಪ್ ಹೆಸರು ಹೇಳ್ತೀನಿ, ಮಾಡ್ತೀರಾ? ಬೇಡ ನಮ್ಗೆ, ನಾವ್ ಅದನ್ನ ಮಾರಲ್ಲ. ಓ, ಹಂಗಂತೀರಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ನಮಗ್ ಬೇಡ ಅಂತಿದ್ದೀನಲ್ಲ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮಸ್ರವಸ್ತಮನಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ವಿರ್ವಾಜಿನೀವತಿ ಮಹಾಸರಸ್ವತ್ಯೈ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭೋದ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದಪ್ರಿಯಾಂ ಮಾಂಗಲ್ಯಗೌರೀ ದೇವತಾಭ್ಯೋ ನಮೋ ನಮಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮ ಆವಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ.